ನಾವು 9 ಗಂಟೆಗೆ ಬೆಳಗ್ಗೆ ಸರ್ಕಾರದವರು ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೇವೆ. ಸರ್ಕಾರದ ಕಾರ್ಯಕ್ರಮ 9 ಗಂಟೆಗೆ ಬೆಳಗ್ಗೆ ಗಾಂಧಿ ಭವನದಿಂದ ಗಾಂಧಿ ಸ್ಟ್ಯಾಚ್ಯೂವರೆಗೂ ಒಂದು ನಡಿಗೆಯನ್ನು, ಗಾಂಧಿ ನಡಿಗೆ ಅನ್ನೋ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ. ಸುಮಾರು 1-1.5 ಕಿಲೋಮೀಟ್ರ್ ಆಗ್ತದೆ. ನಡೆದು ಗಾಂಧಿ ಸ್ಟ್ಯಾಚ್ಯೂ ಮತ್ತು ಲಾಲ್ ಬಹದ್ದೂರ್ ಸ್ಟ್ಯಾಚ್ಯೂಗೆ ಒಂದು ಹೂವಿನ ಗೌರವವನ್ನು ಸಲ್ಲಿಸಿ, ಅದಾದ ಮೇಲೆ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಸುಮಾರು 500ಕ್ಕೂ ಹೆಚ್ಚು ಶಾಲಾ ಕಾಲೇಜುಗಳಿಗೆ ಒಂದು ಝೂಮ್ ಮುಖಾಂತರ ಅಲ್ಲೂ ಮಕ್ಕಳಿರ್ತಾರೆ ಬ್ಯಾಂಕ್ವೆಟ್ ಹಾಲಲ್ಲಿ. ಅದಾದ ಮೇಲೆ ಒಂದು ಸ್ವಚ್ಛತಾ ಕಾರ್ಯಕ್ರಮದ ಬಗ್ಗೆ ಒಂದು ಪ್ರತಿಜ್ಞಾ ವಿಧಿ ಸ್ವೀಕಾರವನ್ನು ಕೊಡುತ್ತಾ ಬೋಧನೆ ಮಾಡುವಂಥ ಕಾರ್ಯಕ್ರಮವನ್ನು ಕೂಡ ನಾನು, ಮುಖ್ಯಮಂತ್ರಿಗಳು ಹಮ್ಮಿಕೊಂಡಿದ್ದೇವೆ. ಎಲ್ಲ ಮಂತ್ರಿಗಳಿಗೆ, ಶಾಸಕರಿಗೆ, ಬೆಂಗಳೂರು ನಗರದ ಮಂತ್ರಿ ಶಾಸಕರಿಗೆ ನಾವು ಆಹ್ವಾನಿಸಿದ್ದೇವೆ. ಮತ್ತು ಇದೇ ಕಾರ್ಯಕ್ರಮ ಇಡೀ ರಾಜ್ಯದ ಉದ್ದಗಲಕ್ಕೂ ನಡೀತದೆ. ಎಲ್ಲ ನಮ್ಮ ಮಂತ್ರಿಗಳಿಗೆ, ಜಿಲ್ಲಾ ಮಿನಿಸ್ಟ್ರುಗಳಿಗೆ ಮತ್ತು ಶಾಸಕರಿಗೆ ಅವರವ್ರ ಕ್ಷೇತ್ರದಲ್ಲಿ ಇದ್ಕೊಂಡು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು. ಅಲ್ಲೂ ಕೂಡ 1 ಕಿಲೋಮೀಟ್ರ್ ಪಾದಯಾತ್ರೆನ ಮಾಡಬೇಕು. ಎಲ್ಲರೂ ಕೂಡ ನೀವು ಸೇರಿಸ್ಕೊಳ್ಬೇಕು. ಗಾಂಧೀಜಿಯವರು ಹಾಕ್ಕೊಟ್ಟಂಥ ಏನು ನಮ್ಮ ಯೋಜನೆ, ಅವರ ಆಚಾರ ವಿಚಾರವನ್ನು ಚರ್ಚೆ ಮಾಡಿ ಅಲ್ಲಿಗೆ ಒಂದು ಕಾರ್ಯಕ್ರಮವನ್ನು, ಸರ್ಕಾರ ಕಾರ್ಯಕ್ರಮವನ್ನು ಮುಗಿಸ್ಬೇಕು. ಪ್ರತಿಯೊಬ್ಬರು ಕೂಡ ಒಂದು ಬಿಳಿ ಟೋಪಿ, ಬಿಳಿ ವಸ್ತ್ರವನ್ನು ಹಾಕ್ಕೊಳ್ಬೇಕು ಅಂತ ಕೂಡ ನಾನು ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ, ಮನವಿಯನ್ನು ಕೊಟ್ಟಿದ್ದೇವೆ. ಆದಷ್ಟು ಯೂನಿಫಾರ್ಮನ್ನು ಮೇಂಟೈನ್ ಮಾಡಬೇಕು ಮತ್ತು ರಾಷ್ಟ್ರಧ್ವಜ ಮಾತ್ರ ಬಳಸಬೇಕು ಆ ಸರ್ಕಾರದ ಕಾರ್ಯಕ್ರಮದಲ್ಲಿ ಅಂತ ಹೇಳಿ ಅವರೆಲ್ಲರೂ ಕೂಡ ನಾವು ಮನವಿ ಮಾಡಿದ್ದೇವೆ. ಯಾವ ಕಾರಣಕ್ಕೂ ಬೇರೆ ಧ್ವಜವನ್ನು ಬಳಸಬಾರ್ದು. ಚರಕ ಇರುವಂಥ ಕಾಂಗ್ರೆಸ್ ಧ್ವಜ ಕೂಡ ಹಾಕಬಾರ್ದು. ಬೇರೆ ಪಾರ್ಟಿ ಕನ್ನಡ ಧ್ವಜ ಯಾವುದೂ ಇರಬಾರ್ದು. ರಾಷ್ಟ್ರಧ್ವಜ ಮಾತ್ರ ಇರಬೇಕು ಅಂಥೇಳಿ ನಾವು ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ.